ಪ್ರಪಂಚ ಪರ್ಯಟನೆ. ನಮಸ್ಕಾರ. ನನ್ನ ಹೆಸರು ಹರಿದಾಸ್ KGF ಅಂತ. ನಾನು ಈ ಬಲರಾಮನ ಫಿಲಮ್ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈಗ 3ನೇ ಸಾಂಗ್ ನೀವು ನೋಡಿರ್ಬೋದು. ಆ್ಯಕ್ಚುಲಿ ಈ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಚೈತನ್ಯ ಆ್ಯಂಡ್ ಟೀಮ್ ಏನು ವರ್ಕ್ ಮಾಡಿದ್ದೀವಿ, ತುಂಬ ಅದ್ಭುತವಾಗಿ ಬಂದಿದೆ ಒಟ್ಟಾರೆ ಫಿಲಮ್. ಇದು ಈ ವರ್ಷದ ಒಂದು ಮೈಲ್ ಸ್ಟೋನಾಗಿ ಆಗಬೇಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. 26ನೇ ತಾರೀಕು ಎಲ್ಲರೂ ತೆರೆಗೆ ಬಂದು ನೋಡಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ಇದು OTT ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡೋ ಅಂಥ ಸಿನಿಮಾ ಅಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಬಂದು ನೋಡಿ. ನಿಜವಾದ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ಇದು ನಾವು ಆ ದಿನಗಳು ನಾನು ವರ್ಕ್ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಆ ಸ್ಟೋರಿ ಪೀರಿಯಡ್ ಇರ್ಬೋದು. ಆಮೇಲೆ ಚೈತನ್ಯ ಹೇಳ್ದಂಗೆ ಇದು ಒಂದು ಇಮ್ಯಾಜಿನರಿ ಸ್ಟೋರಿ. ಆ ಪೀರಿಯಡ್ ಇರ್ಬೋದು, ಬಟ್ ಇಮ್ಯಾಜಿನರಿ ಸ್ಟೋರಿ. ಬಟ್ ನೀವು ಒಂದೊಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ನೀವು ಆ ದಿನಗಳಲ್ಲಿ ನೋಡಿದಂಥ ಕ್ಯಾರೆಕ್ಟರ್ಸು ಇದರಲ್ಲೂ ಇದೆ. ಆಮೇಲೆ ವಿನೋದ್ ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಒಬ್ಬರೇ ಅಲ್ಲ, ಜೊತೆಲಿ ಎಲ್ಲರೂ, ವಿನಯ್ ಗೌಡ ಇರ್ಬೋದು, ಹಂಗೆ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ಹಾಗೆ ಹೇಳ್ತಾ ಹೋಗ್ಬೋದು. ನಾನು ಕಂಡಂಥ ಇತ್ತೀಚಿನ ವರ್ಕ್ ಮಾಡಿರೋಂಥ ಪ್ರಾಜೆಕ್ಟ್ಲಿ ಆಲ್ಮೋಸ್ಟ್ ಚೈತನ್ಯದ ಒಂದು 80% ಆಫ್ ದ ಫಿಲಮ್ ನಾನು ವರ್ಕ್ ಮಾಡಿದ್ದೀನಿ. ಬಟ್ ಇದು ಎಲ್ಲದಕ್ಕಿಂತ ಒಂದು ಡಿಫ್ರೆಂಟಾಗಿ ಒಂದು ಹೈಲೈಟ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಆಮೇಲೆ ನಾನು ಇಡೀ ತಂಡಕ್ಕೆ ಹೇಳಿದೆ, ಇದು ಒನ್ ಆಫ್ ದ ಬೆಸ್ಟ್ ಫಿಲಮ್ ಆಗುತ್ತೆ ಎಲ್ಲ ಕಲಾವಿದರಿಗೂ. ಯಾಕಂದರೆ ಅವರು ನೆಕ್ಸ್ಟ್ ಒಂದೊಂದು ಕ್ಯಾರೆಕ್ಟ್ರು ಅವ್ರಿಗೆ ಫ್ಯೂಚರಲ್ಲಿ ಹೆಂಗೆ, ಲೈಕ್ ಶರತ್ ಲೋಹಿತಾ ಅಶ್ವ ಇರ್ಬೋದು, ಅಚ್ಯುತ ಇರ್ಬೋದು, ಆ ದಿನಗಳಲ್ಲಿ ಮಾಡಿ ದೊಡ್ಡ ಸ್ಕ್ರೀನಲ್ಲಿ ಎಷ್ಟು ಬೆಳೆದು ಹೋದ್ರೋ, ಇಲ್ಲಿ ಮಾಡೋಂಥ ಕ್ಯಾರೆಕ್ಟರ್ಸ್ ಕೂಡ ಸಣ್ಣ ಕ್ಯಾರೆಕ್ಟರ್ ಇರ್ಬೋದು, ಅವ್ರಿಗೆಲ್ಲ ಒಳ್ಳೆ ಫ್ಯೂಚರ್ ಇದೆ ಅಂತ ನನ್ನ ಭಾವನೆ. ಪ್ರಪಂಚ ಪರ್ಯಟನೆ.